ಈಗ ಚಿಕ್ಕಬಳ್ಳಾಪುರ ಅಂದ ತಕ್ಷಣ ಈ ಬಾರಿ ಕಣದಲ್ಲಿ ರಕ್ಷಾರಾಮಯ್ಯ ಕಾಂಗ್ರೆಸ್ನಿಂದ ಇದ್ದಾರೆ, ಹಾಗೇನೆ ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಇದ್ದಾರೆ. ನಿಮ್ಮ ಆಯ್ಕೆ ಯಾರ್ದು ಸರ್? ನಮ್ಮ ಆಯ್ಕೆ ಡಾಕ್ಟರ್ ಕೆ ಸುಧಾಕರ್. ಯಾಕೆ ಸರ್? ಅಭಿವೃದ್ಧಿ ಅಧಿಕಾರ ಅಂದ್ರೆ ಡಾಕ್ಟರ್ ಕೆ ಸುಧಾಕರ್. ನಮ್ಮ ಭಾಗಕ್ಕೆ ಆತನಿಗೆ ಓಟ್ ಹಾಕೋ ಹಕ್ಕ ಬಂದೈತಲ್ವಾ, ನಮ್ಮ ಅದೃಷ್ಟ ಅದು. ಒಂದ್ ಕಡೆಯಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಎಲ್ರಿಗೂ ಕೂಡ ಗ್ಯಾರಂಟಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆ ಯೋಜನೆ ಜನರಿಗೆ ಸಾಕಷ್ಟು ಸಹಾಯ ಆಗಿದೆಯಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಗ್ಯಾರಂಟಿ ಯೋಜನೆಗಳು ವಿಫಲವಾಗಿವೆ. ಯಾಕೆಂದ್ರೆ ಹಲವಾರು ಗ್ಯಾರಂಟಿಗಳು ಕೊಟ್ಟು ಜನರನ್ನ ಬುದ್ಧಿವಂತರು ಮಾಡ್ತಾ ಇಲ್ಲ, ದಡ್ಡ ಮಾಡ್ತಾ ಇದ್ದಾರೆ. ಆಯ್ತಾ, ಕೆಲವು ಕಾರಣ ಇದಾವೆ. ಇವಾಗ ಗ್ಯಾರಂಟಿ ಕೆಲವ್ರಿಗೆ ಬರ್ತಾ ಇದೆ, ಕೆಲವ್ರಿಗೆ ಬರ್ತಾ ಇಲ್ಲ. ಬರ್ತಾ ಇರೋರ ಬಗ್ಗೆ ಇದ್ರವರೆಗೂ ಯಾವುದೇ ಸರ್ಕಾರ ಆಗಲಿ, ಯಾರೇ ಆಗಲಿ, ಅಧಿಕಾರಿಗಳಾಗಲಿ, ಯಾರೇ ಆಗಲಿ ಚರ್ಚೆ ಮಾಡಿಲ್ಲ. ಹಾಗಾದ್ರೆ ಗ್ಯಾರಂಟಿಗಳು ಸಮರ್ಪಕವಾಗಿ ಜನರನ್ನ ತಲುಪ್ತಾ ಇಲ್ಲ. ಮೋದಿ ಅವರು 10 ವರ್ಷ ಪ್ರಧಾನಿ ಆಗಿದ್ದಾರೆ. ಇನ್ನು ಮುಂದಿನ ಆಯ್ಕೆ ಅವ್ರನ್ನೇ ಬಯಸ್ತೀರಾ? ಬೇರೆಯವರು ಬೇಡವಾ ನಿಮ್ಗೆ? ಮೋದಿನೇ ಬೇಕು. 100% ಮೋದಿನೇ ಬೇಕು. ಯಾಕೆ ಮೋದಿನೇ ಬೇಕು? ಮೋದಿ ಅಂತವರು ಇದ್ರೆ ಈ ದೇಶಕ್ಕೆ ಉದ್ಧಾರ ಆಗ್ತೈತೆ, ಇಲ್ಲ ಅಂದ್ರೆ ಬಡವರಾಗ ಹೋಗ್ಬಿಡ್ತು. ಏನಾಗುತ್ತೆ ಮೋದಿ ಇದ್ರೆ ಚೆನ್ನಾಗಿರುತ್ತೆ. ಕಾಂಗ್ರೆಸ್ ಬಂದ್ರೆ ಮುಸ್ಲಿಂ ಆಗೋಗುತ್ತೆ. ಇಲ್ಲ ಅಲ್ಪಸಂಖ್ಯಾತರು ಅಂದ್ರೆ ನಮ್ಮ ಹಿಂದೂಗಳನ್ನ ತುರ್ತಾಗ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಅವರಿಂದ ಏನು ಹೆಲ್ಪ್ ಇಲ್ಲ. 21 ಐಟಮ್ ಮತ್ತೆ 22 ಐಟಮ್ ನಾಮನೆ ಓಟ್ಗೋಸ್ಕರ ಮಾಡ್ತಾ ಇದ್ದಾರೆ ಅವರು. ನಿಮ್ಮ ಮನೆಗೆಲ್ಲ ಗ್ಯಾರಂಟಿ ಯೋಜನೆ ತಲುಪಿಲ್ವಾ? ಹಂಗಾದ್ರೆ ತಲುಪ್ತಾ ಇದೆ. ತಲುಪ್ತಾ ಇದೆ, ಇಲ್ಲ ಅನ್ಲಿಲ್ಲ. 90% ಇಲ್ಲ. ಕೆಲವ್ರಿಗೆ ಆಸೆ ತೋರಿಸ್ಬಿಟ್ಟು ನಾಮ ಇಕ್ತಾ ಇದ್ದಾರೆ. ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸುಧಾಕರ್ನವರು ಸೋಲಿಸ್ಬಿಟ್ರಲ್ಲ. ನಮ್ಮ ಕ್ಷೇತ್ರ ಅವ್ರು ಬಂದ್ರೆ ನಮ್ಗೆ ಅಭಿವೃದ್ಧಿ ಆಗುತ್ತೆ. ಹಾಸ್ಪಿಟ್ಲ್ ಇಲ್ಲ, ಕಾಂಗ್ರೆಸ್ ಬಂದಾಗಿಂದ ಕಾಂಗ್ರೆಸ್ ಇಲ್ಲ. ರೈಲ್ವೆ ಡಿಪಾರ್ಟ್ಮೆಂಟ್ ಅದು ಎಲ್ಲ ಕಿತ್ತಾಕ್ಬಿಟ್ಟು ಇವಾಗ ಎಲ್ಲ ಕಲ್ಲುಗಳು ಚುಚ್ಕೊತಾ ಇದೆ ರಸ್ತೆಗಳಲ್ಲಿ. ಅಷ್ಟು ಚೆನ್ನಾಗಿದೆ. ಹಾಸ್ಪಿಟ್ಲ್ ಇಲ್ಲ, ಸೋಮಣ್ಣಲ್ಲಿ ಒಂದು ಕಾಲೇಜಿಲ್ಲ. ಅವ್ರು ಬಂದ್ರೆ 90% ಆಗುತ್ತೆ. ಈ ಹಿಂದೆ ಇದ್ದಂತ ಸಂಸದರು ಕೂಡ ಚಿಕ್ಕಬಳ್ಳಾಪುರದವರು ಬಿಜೆಪಿಯವರೇ, ಅವ್ರು ಏನು ಅಭಿವೃದ್ಧಿ ಮಾಡಿಲ್ವಾ? ನಮ್ಮ ಕಡೆ ನಮ್ಗೆ ಸಂಬಂಧ ಇಲ್ಲ. ಕೊರೋನಾ ಬಂದಾಗ ನಮ್ಮ MLA ಏನು ಮಾಡಿಲ್ಲ. ಏನು ಚೆನ್ನಾಗಿ ತಿನ್ನಾಕ್ಬಿಟ್ಟು ಲೀಡರ್ಗಳು ಚೆನ್ನಾಗಿದ್ದಾರೆ. ಹಂಚೋದ್ರಲ್ಲಿ ಲೀಡರ್ ಚೆನ್ನಾಗಿದ್ದಾರೆ. ಲೀಡರ್ ಚೆನ್ನಾಗಿದ್ದಾರೆ. ಒಂದು ರಸ್ತೆ ಬೇಕಂತ ಕೇಳಲ್ಲ. MLA ಬಂದು ಒಂದು ಹಾಕೋದು ದಿದ್ದು ಕಿತ್ಕೊಳ್ಳೋದು ಅಷ್ಟೇ. ಇದೇ ಮುಸ್ಲಾಗ ಆಗ್ತಾ ಇತ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.